ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶುಭ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಶಿವಮೊಗ್ಗ. ಇಂದು ಮೇ 31 ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ವಿಶ್ವದಾದ್ಯಂತ ಎಲ್ಲ ಕಡೆಯೂ ಕ್ಯಾನ್ಸರ್ ತಂಬಾಕು ಸೇವನೆಯಿಂದಾಗಿ ಯಾವ ರೀತಿ ಎಲ್ಲ ಪರಿಣಾಮಗಳಾಗುತ್ತೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಅದ್ರ ಮೂಲಕ ನಮ್ಮ ಇದೇ ರೀತಿ ಮೇ 31, 2023ರಲ್ಲಿ ನಾವು ಎಲ್ಲರ ಹತ್ರನೂ ಅಂದರೆ ಸಹಿ ಸಂಗ್ರಹ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದು ಯಶಸ್ವಿಯಾಗಿದೆ. ಅದೇ ರೀತಿ ಈ ವರ್ಷವೂ ಕೂಡ ಒಂದು ವಿಭಿನ್ನ ರೀತಿಯಲ್ಲಿ ಜನರಲ್ಲಿ ಕ್ಯಾನ್ಸರ್ ಕಾಯಿಲೆ ಬಗ್ಗೆ, ತಂಬಾಕು ಸೇವನೆಯಿಂದಾಗಿ ಯಾವೆಲ್ಲ ರೀತಿ ಕ್ಯಾನ್ಸರ್ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ ಅದ್ರ ಬಗ್ಗೆ ಅರಿವು ಮೂಡಿಸೋಕ್ಕೋಸ್ಕರ ಇಂದು ಪ್ರಶ್ನಾವಳಿ ಕಾರ್ಯಕ್ರಮವನ್ನು ನಮ್ಮಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಪಡಿತಿರ್ತಕ್ಕಂತಹ ರೋಗಿಗಳು ಮತ್ತು ಅವರ ಸಂಬಂಧಿಕರ ಜೊತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಮುಖ್ಯ ಧ್ಯೇಯ ಏನಂತಂದರೆ ಮಕ್ಕಳನ್ನು ತಂಬಾಕು ಉತ್ಪಾದನಾ ಘಟಕಗಳಿಂದ ದೂರವಿಡುವಂತಹ ಕಾರ್ಯಕ್ರಮ ಆಗಬೇಕು. ಅದೇ ಪ್ರಕಾರ ತಂಬಾಕು ಸೇವನೆಯಿಂದಾಗಿ ಯಾವೆಲ್ಲ ದುಷ್ಪರಿಣಾಮಗಳಾಗ್ತಿದೆ, ಅದು ಯುವ ಜನತೆ ಮೇಲಾಗಿರ್ಬೋದು, ಮಕ್ಕಳ ಮೇಲಾಗಿರ್ಬೋದು, ಯಾವುದೆಲ್ಲ ಪರಿಣಾಮಗಳು ಬೀಳ್ತಿದೆ, ಅದರಿಂದ ನಾವು ಪೋಷಕರು ಎಷ್ಟು ಯಾವ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ನಮ್ಮ ಆಸ್ಪತ್ರೆ ಚಿಕಿತ್ಸೆ ಪಡ್ತಿರ್ತಕ್ಕಂತಹ ರೋಗಿಗಳ ಜೊತೆಗೆ ಅವರ ಸಂಬಂಧಿಕರು, ಸಹಾಯಕರ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೀವಿ. ಬನ್ನಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀದೇವಿ ಅಂತ ಪೇಷಂಟ್ ಕಡೆಯವರು. ಅವ್ರ ಜೊತೆ ವಿಚಾರಿಸೋಣ ಬನ್ನಿ. ಅವರಿಗೆ ಏನು ಗೊತ್ತಿದೆ, ಈ ತಂಬಾಕು ಬಗ್ಗೆ ಏನೆಲ್ಲ ಅರಿವು ಇದೆ ಅನ್ನೋದನ್ನು ಕೇಳ್ಕೊಳ್ಳೋಣ ಬನ್ನಿ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಶ್ರೀದೇವಿ. ಅಮ್ಮ, ಇವಾಗ ತಂಬಾಕು ಬಗ್ಗೆ ನಿಮಗೆಲ್ಲ ಏನು ಅರಿವಿದೆ, ಏನು ಗೊತ್ತಿದೆ? ತಂಬಾಕು ಅಂದರೆ ಏನು? ತಂಬಾಕು ಅಂದರೆ ಹೊಗೆ ಸೊಪ್ಪು ಹಾಕೋಣದ್ರಿಂದ ಬರುತ್ತೆ, ಪಾನ್ ಪರಾಕ್ ಹಾಕೋಣದ್ರಿಂದ ಬರುತ್ತೆ, ಎಲೆ ಅಡಿಕೆ ಹಾಕೋಣದ್ರಿಂದ ಬರುತ್ತೆ, ಬೇರೆ ಸಿಗರೇಟು ಬೀಡಿ ಹಚ್ಚೋದ್ರಿಂದ ಬರುತ್ತೆ. ತಂಬಾಕು ಅಂದರೆ ನಿಮಗೆ ನಿಮ್ಮ ಪ್ರಕಾರ ತಂಬಾಕು ಅಂತಂದರೆ ಹೊಗೆ ಸೊಪ್ಪು, ಸಿಗರೇಟು, ಬೀಡಿ ಇದ್ರ ಸೇದೋದ್ರ ಮೂಲಕ ನಿಮಗೆ ಆ ಥರ ಇದರಿಂದ ಕಾಯಿಲೆ ಅದರಿಂದ ನಿಮಗೆ ಯಾವ ರೀತಿ ಎಲ್ಲ ಕಾಯಿಲೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ ನೀವು? ಕ್ಯಾನ್ಸರ್ ಒಂದೇ ಕಾಯಿಲೆ ಬರುತ್ತೆ ಇಲ್ಲ, ಕ್ಯಾನ್ಸರು ಬೇರೆ ಬೇರೆ ಥರ ಎಲ್ಲ, ಹೊಟ್ಟೆ ನೋವು, ಎದೆ ಕಫ ಅದೆಲ್ಲ ಬರುತ್ತೆ. ಅದ್ರ ಬಗ್ಗೆ ಕಫ ಕಟ್ಕೊಳ್ಳೋದು, ಗೂಡು ಕಟ್ಕೊಳ್ಳೋದು ಒಳಗಡೆ ಅದೆಲ್ಲ ಬರುತ್ತೆ ಮೇಡಮ್. ನೀವು ಎಷ್ಟೊಂದು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ, ಪರವಾಗಿಲ್ಲ. ನಿಮ್ಮ ಹಳ್ಳಿ ಯಾವ ಊರಿಂದ ಬಂದಿರೋದು? ಬ್ಯಾಡ್ರಳ್ಳಿಯಿಂದ ಬಂದಿರೋದು. ಹಳ್ಳಿಲಿದ್ರೂ ಕೂಡ ಎಷ್ಟ್ರ ಬಗ್ಗೆ ಇದ್ರ ತಂಬಾಕು ಬಗ್ಗೆ ಸ್ವಲ್ಪ ಅರಿವು ಇದೆ ನಿಮಗೆ. ಅದ್ರ ಮೂಲಕ ಏನಂತಂದರೆ, ನಾವು ಇವಾಗ ತಂಬಾಕು ರಹಿತ ದಿನಾಚರಣೆ ಆಚರಣೆ ಮಾಡ್ತಿರೋದು ಉದ್ದೇಶ ಏನಂದರೆ, ನಾವು ಈ ತಂಬಾಕುವಿನ ನಾವು ಮಕ್ಕಳಿಂದ ಈ ವರ್ಷದ ಧ್ಯೇಯ ಏನು ಅಂತಂದರೆ, ಮುಖ್ಯವಾಗಿ ಮಕ್ಕಳನ್ನು ಈ ತಂಬಾಕು ಉತ್ಪಾದನಾ ಘಟಕಗಳಿಂದ ದೂರ ಇಡೋದು. ಇದರಿಂದ ಇವಾಗ ಮಕ್ಕಳ ಕೈಲಿ ಹೊಗೆ ಸೊಪ್ಪು ತರಿಸೋದಾಗಿರ್ಬೋದು, ಬೀಡಿ ತರಿಸೋದಾಗಿರ್ಬೋದು, ಅಥವಾ ಸಿಗರೇಟ್ ತರಿಸೋದಾಗಿರ್ಬೋದು, ಇಂಥ ರೀತಿ ಇದ್ರ ಮಾಡೋದ್ರಿಂದ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮಗಳು ಬೀರುತ್ತೆ. ಅದ್ರ ಬಗ್ಗೆ ಅವರಿಗೆ ಅರಿವು ಗೊತ್ತಿರೋದಿಲ್ಲ. ಅದನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ ಅದ್ರ ಬಗ್ಗೆ ಅವ್ರಿಗೆ ಚಿಕ್ಕ ಮಕ್ಕಳಿಗೆ ಅರಿವಿರೋದಿಲ್ಲ. ಅದಕ್ಕೆ ಈ ವರ್ಷದ ಧ್ಯೇಯ ಏನಂದರೆ, ಮಕ್ಕಳನ್ನು ಅದರಿಂದ ದೂರ ಇಡಬೇಕು. ನಾವು ಪೋಷಕರಾಗಿ ಈ ಮಕ್ಕಳನ್ನು ಈ ರೀತಿ ಕೇಂದ್ರಗಳಿಂದ ಅಥವಾ ಉತ್ಪಾದನಾ ಘಟಕಗಳಿಂದ ಅಥವಾ ಅಂಗಡಿಗಳಿಗೆ ಇವಾಗ ತರಿಸೋದ್ರಿಂದ ಅವರಿಗೆ ಮರಿಮೂಗುತ್ತೆ. ಇದರಿಂದಾಗಿ ನಾವು ಮಕ್ಕಳನ್ನು ಇದಕ್ಕೆ ದೂರ ಇಡಬೇಕು. ಇದೇ ಮುಖ್ಯ ಉದ್ದೇಶ. ಅಮ್ಮ ನಮ್ಮ ಜೊತೆ ಇದ್ದಾರೆ ಶಾಂತಮ್ಮ ಪೇಷಂಟ್ ಕಡೆಯವರು. ಅವ್ರ ಮಗಳಾದಂಥ ಕವಿತಾ ಅವ್ರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಮೇಡಮ್, ನಾನು ನಿಮಗೆ ಒಂದು ಕ್ವಶನ್ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈ ತಂಬಾಕು ಸೇವನೆಯಿಂದಾಗಿ ಯಾವೆಲ್ಲ ರೀತಿ ಕಾಯಿಲೆ ಬರುತ್ತೆ ಅಂತ ನಿಮಗೆ ಗೊತ್ತಿದೆ? ಅಂದರೆ ನಿಮಗೆ ಅದ್ರ ಬಗ್ಗೆ ಅರಿವಿದೆಯಾ? ತಂಬಾಕು ಸೇವನೆಯಿಂದಾಗ ಯಾವೆಲ್ಲ ಕ್ಯಾನ್ಸರ್ ಕಾಯಿಲೆಗಳು ಬರುತ್ತೆ ಅಂತ ಗೊತ್ತಿದೆಯಾ? ಸ್ವಲ್ಪ ಗೊತ್ತು ಮೇಡಮ್, ಅದು ನಾಲೆಡ್ಜು. ಆದರೆ ಅದು ತಿನ್ನೋದ್ರಿಂದ ಸುಮಾರು ಜನ ಅದು ಕೆಟ್ಟ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ. ಅದನ್ನು ತಿನ್ನೋದ್ರಿಂದ ಕೆಲವೊಂದು ಕ್ಯಾನ್ಸರ್ಗಳೆಲ್ಲ ಬರುತ್ತೆ. ಗಂಟ್ಲು ಕ್ಯಾನ್ಸರು, ಥ್ರೋಟು, ಆಮೇಲೆ ಲಂಗ್ಸು ಇವೆಲ್ಲ ಇದಾಗ್ತವೆ. ಆದರೆ ಆಮೇಲೆ ಒಂದಕ್ಕೊಂದು ಎಲ್ಲ ಇದಾಗಿ ಸುಮ್ಮನೆ ಅವ್ರ ಜೀವನ ಹಾಳು ಮಾಡ್ಕೋತಾರೆ. ಅದು ತಪ್ಪು ಅಂತ ಗೊತ್ತಿದ್ರೂ ಸಹ ಅದ್ರ ಬಗ್ಗೆ ಅರಿವಿಲ್ದಲ್ಲೇ ಜನ ತಿಂತಾಯಿದ್ದಾರೆ. ಇದನ್ನು ಬಿಡಬೇಕು. ಅಯ್ಯೋ, ಫಸ್ಟು ಇದನ್ನು ಸರ್ಕಾರನೇ ಬ್ಯಾನ್ ಮಾಡಬೇಕು. ಆದರೂ ಬ್ಯಾನ್ ಮಾಡಲ್ಲ ಸರ್ಕಾರ. ಕವಿತಾ ಅವ್ರ ಪ್ರಕಾರ ಸರ್ಕಾರನೇ ತಂಬಾಕುನ ಬ್ಯಾನ್ ಮಾಡಬೇಕಂತ ಹೇಳ್ತಿದ್ದಾರೆ. ಒಳ್ಳೆ ಮಾತು ಹೇಳಿದ್ದಾರೆ. ಅದನ್ನು ಸರ್ಕಾರ ಕೂಡ ಈ ರೀತಿ ತಂಬಾಕು ಸೇವನೆ ಕಡಿಮೆ ಮಾಡೋದಕ್ಕೋಸ್ಕರ ಉನ್ನತವಾದಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಈ ಉತ್ಪಾದನಾ ಕೇಂದ್ರಗಳನ್ನೇ ಆದಷ್ಟು ಅದ್ರ ಮೇಲೆ ಪರಿಣಾಮ ಬೀಳೋದ್ರ ಮೂಲಕ ಅದನ್ನು ಕಡಿಮೆ ಮಾಡಬೇಕು, ಉತ್ಪಾದನೆನೇ ಕೂಡ ಅಂತ ಹೇಳ್ತಿದ್ದಾರೆ. ಧನ್ಯವಾದ ಮೇಡಮ್, ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ನಮಗೆ. ಸರ್ ನಮಸ್ತೆ. ಇವಾಗ ಏನಂದರೆ, ಉದಾಹರಣೆಗೆ ಇವಾಗ ಸಾರ್ವಜನಿಕ ಪ್ಲೇಸ್ಗಳಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಅಲ್ಲಿ ಸಿಗರೇಟ್ ಯಾವುದೋ ಒಬ್ಬ ವ್ಯಕ್ತಿ ಸಿಗರೇಟ್ ಸೇರ್ತಾ ಇರ್ತಾರೆ ಅಥವಾ ಬಿಡಿ ಸೇರ್ತಾ ಇರ್ತಾರೆ ಅಂದ್ಕೊಳ್ಳಿ. ಅದು ಅವ್ರ ದೇಹದ ಮೇಲೆ ಮಾತ್ರ ಪರಿಣಾಮ ಬೀರುತ್ತಾ ಅಥವಾ ಸುತ್ತಮುತ್ತ ಇರೋ ಜನತೆ ಮೇಲೂ ಪರಿಣಾಮ ಬೀರುತ್ತಾ? ಆ ಹೊಗೆ ಕುಡಿಯೋದ್ರಿಂದ ಅವರಿಗೂ ಎಫೆಕ್ಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ನಿಮಗೊಂದು ಕ್ವಶನ್ನು. ನಿಮ್ಮ ಅಭಿಪ್ರಾಯ
ಅಭಿಪ್ರಾಯ ಅದ್ರ ಬಗ್ಗೆ ಹೇಳಿ. ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಮೇಡಮ್, ಅವರೊಬ್ರಿಗೆ ಅಂತ ಎಫೆಕ್ಟ್ ಆಗೋಲ್ಲ, ಅಕ್ಕಪಕ್ಕ ನಿಲ್ತಿರೋರಿಗೆ ಚಿಕ್ಕ ಮಕ್ಳಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅದರಿಂದ. ಅದಕ್ಕಾಗಿ ಎಲ್ಲ ಸಿಗರೇಟ್ ಸೇದೋದು ಅವೆಲ್ಲ ಅದಕ್ಕೆ ಅಂತ ಒಂದು ಪ್ರಾಪರ್ ಪ್ಲೇಸ್ ಇರ್ತವೆ, ಅವ್ರು ಸೇದಂಗೂ ಇಲ್ಲ. ನೀವು ಸಿಗರೇಟ್ ಸೇದ್ತೀರಾ? ಇಲ್ಲ ಮೇಡಮ್, ನಾವು ಸೇದಲ್ಲ, ಸೇದಂಗೂ ಇಲ್ಲ. ಬಟ್ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅದರಿಂದ. ಎಲ್ಲ ಸಿಗರೇಟ್ ಸೇದೋದು ಅವೆಲ್ಲ ಕಂಟ್ರೋಲ್ ಮಾಡಬೇಕು, ನಿಲ್ಲಿಸಬೇಕು ಅಂತ ನಾವು ಕೇಳ್ಕೊಂತೀವಿ. ಮುಖ್ಯವಾಗಿ ಯುವ ಪೀಳಿಗೆಗೆ ನಾನು ಒಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ತಂಬಾಕುನ್ನು ತ್ಯಜಿಸೋದ್ರ ಮೂಲಕ ತಂಬಾಕು ಮುಕ್ತ ಸಮಾಜವನ್ನು ನಾವು ಸೃಷ್ಟಿಸೋಣ. ಅದ್ರ ಮೂಲಕ ನಮ್ಮ ಉದ್ದೇಶ ತಂಬಾಕನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಂತ ಕೇಳ್ಕೊತೀನಿ. ನಮ್ಮ ಜೊತೆ ಇದ್ದಾರೆ ಶಿವನಾಯ್ಕ್ ಕಡೆಯವರು. ನಮಸ್ಕಾರ ಸರ್. ಅವ್ರ ಮನೆಯವರಿದ್ದಾರೆ, ಅವ್ರ ಮನೆಯವ್ರನ್ನ ಮಾತಾಡ್ಸೋಣ ಬನ್ನಿ. ಅಮ್ಮ, ನಾನು ಹೇಳೋದು ಇವಾಗ ತಂಬಾಕು ಸೇವನೆ, ನೀವು ತಂಬಾಕು ಸೇವನೆ ಮಾಡ್ತೀರಾ? ಇಲ್ಲಮ್ಮ, ಮಾಡ್ತಿಲ್ಲ, ಮಾಡಲ್ಲ, ಮಾಡಬಾರ್ದು ಅಂತ. ತಂಬಾಕು ಸೇವನೆಯಿಂದಾಗಿ ಏನೆಲ್ಲ ಆಗುತ್ತೆ? ತಂಬಾಕು ಸೇವನೆ ಯಾಕೆ ತೊಂದರೆ ಆಗುತ್ತೆ, ಗಂಟ್ಲು ಕ್ಯಾನ್ಸರ್ ಬರುತ್ತೆ, ದವಡೆ ಕ್ಯಾನ್ಸರ್ ಬರುತ್ತೆ ಅಂತ ಹೆದರಿಸ್ತಾರೆ. ಹಂಗಾಗಿ ನಾವು ಯಾವತ್ತೂ ತಂಬಾಕು ಸೇವನೆ ಮಾಡಬಾರ್ದು. ನಾವು ಮಾಡೋದು ಇಲ್ಲ, ಅದನ್ನು ಯಾವತ್ತೂ ಮಾಡಿಲ್ಲ ನಾವು. ಆದರೂ ನಮ್ಮ ಯಜಮಾನ್ರಿಗೆ ಇದು ಒಂಥರ ಕ್ಯಾನ್ಸರ್ ಥರ ಗೆಡ್ಡೆ ಆಗಿ ತೊಂದರೆ ಆಗ್ತಾಯಿತ್ತು. ಇಲ್ಲಿ ಬಿದ್ರೆ ಆಸ್ಪತ್ರೆಗೆ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ. ಮೊದಲು ಸೇದ್ತಾ ಇದ್ರು, ಮೊದಲು ಅಂದರೆ 20 ವರ್ಷದ ಹಿಂದೆ. ಆಮೇಲೆ ಹೊಗೆ ಸೊಪ್ಪು ಹಾಕ್ತಾಯಿದ್ರು. ಆಮೇಲೆ ಈ ಗೆಡ್ಡೆ ಬಂದಮೇಲೆ ಬಿಟ್ಟರು. ಬಿಟ್ಟರು. ಈ ಬೇಡ, ಹಾಕಬಾರ್ದು, ಅದನ್ನು ಒಳ್ಳೇದಲ್ಲ, ಹಾಕಬಾರ್ದು ಅಂತ ಹೇಳ್ತೀನಿ. ತೊಂದರೆ ಆಗುತ್ತೆ, ತುಂಬ ತೊಂದರೆ ಆಗುತ್ತೆ. ಎಲ್ಲರಿಗೂ ಅಷ್ಟೇ, ನೋಡ್ಕೊಳ್ಳೋರು ಆಗಲಿ, ಯಾರು ಹಾಕಬಾರ್ದು ಅದನ್ನು. ಹೌದು, ಯಾರು ಹಾಕಬಾರ್ದು ಅಂತ ಹೇಳ್ತೀನಿ. ಇವತ್ತು ನಮ್ಮ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎಕ್ಸ್ರೇ ಟೆಕ್ನಿಷಿಯನ್ ಆದಂತಹ ರಾಜಶೇಖರ್ ಸರ್ ಅವರು ಇದ್ದಾರೆ. ಅವ್ರ ಹತ್ರ ಕೇಳೋಣ ಬನ್ನಿ. ನಮ್ಮ ಯುವ ಪೀಳಿಗೆ ಈ ತಂಬಾಕು ಸೇವನೆಯಿಂದಾಗಿ ಯಾವ ರೀತಿಯಲ್ಲಾದಂತಹ ಅಭ್ಯಾಸಕ್ಕೆ ಒಳಗಾಗಿ ಅವ್ರ ಜೀವನನ ಹಾಳು ಮಾಡ್ಕೊತಾ ಇದ್ದಾರೆ, ಅದ್ರ ಬಗ್ಗೆ ಅವ್ರು ಏನು ಮಾಹಿತಿ ಕೊಡ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ ಸರ್. ಯುವ ಪೀಳಿಗೆಗೆ ನಿಮ್ಮ ಸಂದೇಶ, ಈ ತಂಬಾಕು ಸೇವನೆಯಿಂದಾಗಿ ಯಾವೆಲ್ಲ ರೀತಿಯಾದ ದುಷ್ಪರಿಣಾಮಗಳಾಗ್ತಿದೆ, ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಈಗಿನ ಯುವಕರಿಂದ ತುಂಬ ಅದನ್ನು ಅತಿ ಬಳಸೋದ್ರಿಂದ ತುಂಬ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಅದು ತಂಬಾಕು ಮುಕ್ತಿಯನ್ನಾಗಿ ಮಾಡೋದು ನಮ್ಮ ಈ ಸಮಾಜದ ಮತ್ತು ಈಗಿನ ಪೀಳಿಗೆ ಹುಡುಗರು ಮತ್ತು ವಯಸ್ಕರು ಎಲ್ಲರೂ ಮುಕ್ತರನ್ನಾಗಿ ಮಾಡೋದನ್ನಾಗಿ ತಂಬಾಕು ಮುಕ್ತ ಸಮಾಜ ಕಟ್ಟೋದಕ್ಕೆ ನಾವೆಲ್ಲರೂ ಒಂದುಗೂಡಿ ಕೈ ಜೋಡಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ವಿಕಿರಣ ಚಿಕಿತ್ಸಾ ವಿಭಾಗದ ನಮ್ಮ ಸಿಬ್ಬಂದಿ ವರ್ಗದವರಿದ್ದಾರೆ, ಅವ್ರಿಗೂ ಮಾತಾಡ್ಸೋಣ ಬನ್ನಿ. ಅವರು ಪ್ರತಿದಿನ ಎಷ್ಟೋ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇರ್ತಾರೆ. ಅದರಲ್ಲಿ ಯಾವ ರೀತಿಯಲ್ಲಾದಂತಹ ಕೇಸ್ಗಳು ಬರ್ತವೆ, ಈ ತಂಬಾಕು ಸೇವನೆಯಿಂದಾಗಿ ಯಾವ ರೀತಿಯಲ್ಲಾದಂತಹ ಸಮಸ್ಯೆಗಳನ್ನ ಜನರು ಫೇಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ತಿರದಿಂದ ನೋಡಿರ್ತಾರೆ ಪೇಷಂಟ್ನ. ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ಬ್ರದರ್ ನಮಸ್ಕಾರ. ನಮಸ್ಕಾರ. ಏನಿಲ್ಲ ಬ್ರದರ್, ನಾನು ಮುಖ್ಯವಾಗಿ ಕೇಳೋದು, ಇವಾಗ ಪ್ರತಿದಿನ ನಿಮ್ಮಲ್ಲಿ ಚಿಕಿತ್ಸೆಗೆ ತುಂಬ ಜನ ಬರ್ತಾರೆ, 100 ಜನ ಬರ್ತಾರೆ ದಿನ. ಅದರಲ್ಲಿ ಇವಾಗ ತಂಬಾಕು ಸೇವನೆಯಿಂದಾಗಿ ಯಾವೆಲ್ಲ ರೀತಿಯ ಕ್ಯಾನ್ಸರ್ಗಳು ಅಥವಾ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿರೋರು ಇಲ್ಲಿ ಬರ್ತಾರೆ, ಅವ್ರಿಗೆ ಯಾವ ರೀತಿಯಾದಂತಹ ಚಿಕಿತ್ಸೆ ಇಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಸೊ ತಂಬಾಕು ತಿನ್ನೋದ್ರಿಂದ ಬಾಯಲ್ಲಿ ಹುಣ್ಣಾಗೋದು ಅಥವಾ ಕೆಲವೊಂದು ಗುಟ್ಕಾದಿಂದ ಏನಾಗ್ತದೆ ಅಂತಂದರೆ, ಬಾಯಲ್ಲಿ ದೊಡ್ಡ ಹುಣ್ಣಾಗಿ ಸ್ಟಾರ್ಟಿಂಗಿಂದ ಒಂದು ಹಲ್ಲಿಂದ ಶುರುವಾಗಿ, ಹಲ್ಲಿಂದ ಕೆಲವೊಂದು ಟೈಮಲ್ಲಿ ನಾಲ್ಗೆಗೆ ಬಂದು ಟಂಗಿಗೆ ಬಂದು, ಟಂಗಿಂದ ಓರಲ್ ಕ್ಯಾನ್ಸರು ಅಥವಾ ವೋಕಲ್ ಕಟ್ ಕ್ಯಾನ್ಸರು ಈ ಥರ ಬರೋದು ಜಾಸ್ತಿ ಇರ್ತವೆ. ತಂಬಾಕು ತಿನ್ನೋದು ಆದಷ್ಟು ಕಮ್ಮಿ ಮಾಡಿದರೆ ಒಳ್ಳೆಯದು, ಗುಟ್ಕಾ ತಿನ್ನೋದನ್ನು ಕಮ್ಮಿ ಮಾಡಿದರೆ ಒಳ್ಳೆಯದು. ಈ ಗುಟ್ಕಾಕು ತಂಬಾಕಿಂದ ಸುಮಾರು ಹೆಚ್ಚು ಕ್ಯಾನ್ಸರ್ ಬರೋದು, ಅದರಲ್ಲಿ ಟೈಪ್ಸ್ ಸುಮಾರಿದ್ದಾವೆ. ಅದರಲ್ಲಿ ನಾವು ಎಲ್ಲದೂ ನಾವು ಚಿಕಿತ್ಸೆ ಮಾಡ್ಬೋದು. ಕೆಲವೊಂದು ಚಿಕಿತ್ಸೆ ಮಾಡಿದ್ರೂ ಕೆಲವೊಂದು ಬೇರೆ ಕಾಯಿಲೆನೂ ಇರ್ತವೆ, ಅದನ್ನು ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಯುವ ಪೀಳಿಗೆಗೆ ನಿಮ್ಮ ಸಂದೇಶ ಅಥವಾ ನಿಮ್ಮ ಮೆಸೇಜ್ ಏನು ಕೊಡ್ತೀರಾ? ನನ್ನ ಮೆಸೇಜ್ ಏನಂತಂದರೆ, ಸಿಗರೇಟ್ ಸೇದೋದು, ಗುಟ್ಕಾ ತಿನ್ನೋದು ಇವೆಲ್ಲ ಕಮ್ಮಿ ಮಾಡಿ ಅವರವರ ಆರೋಗ್ಯ ಕಾಪಾಡಿಕೊಂಡಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಈಗ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದರೆ ಆ ಕ್ಯಾನ್ಸರಿಂದ ಅವರು ಫ್ಯಾಮಿಲಿ ಅಷ್ಟು ಸಫರ್ ಆಗೋದು ತುಂಬ ಜಾಸ್ತಿ ಇರ್ತದೆ. ಯಾಕೆಂದರೆ ನಾನು ಡೈಲಿ ಒಂದು 100 ಪೇಷಂಟ್ ನೋಡ್ತಾ ಇರ್ತೀನಿ. ಸೊ ಅವರೊಬ್ಬರ ಜೊತೆಗೆ ಸುಮಾರು ಜನ ಪೇಷಂಟ್ ಬಂದು ಅವ್ರ ಮನಸ್ಸಲ್ಲಿ ಸುಮಾರು ಫೀಲಿಂಗ್ಸ್ ಇರ್ತವೆ, ಅದನ್ನೆಲ್ಲ ಪೇಷಂಟ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅವರೆಲ್ಲ. ಸೊ ಆದ್ರೂ ಆ ಪೇಷಂಟ್ ಜೊತೆ ಬರೋರು ಅವ್ರ ಮುಖದಲ್ಲಿ ಕಾಣ್ತದೆ, ಇವೆಲ್ಲ ನಾವು ನೋಡ್ತಿರ್ತೀವ. ಸೊ ಅವ್ರಿಗೋಸ್ಕರ ಆದರೂ ನೀವು ಬಿಟ್ಟಿದ್ರೆ ಇನ್ನೂ ಒಳ್ಳೆಯದು ಅಂತ ನನಗೆ ಅನಿಸ್ತಿರೋದು. ನಿಮ್ಮ ಪ್ರಕಾರ ತಂಬಾಕು ಸೇವನೆಯನ್ನು ಬಿಟ್ಟು ಎಲ್ಲ ಫ್ಯಾಮಿಲಿಗಳು ಖುಷಿಯಾಗಿರ್ಬೇಕನ್ನೋದು ನಿಮ್ಮ ಉದ್ದೇಶ? ಹೌದು. ನಮ್ಮ ಜೊತೆ ಇದ್ದಾರೆ ಸುಮಾ ಪೇಷಂಟ್ ಕಡೆಯವರು ಇದ್ದಾರೆ. ನಮಸ್ಕಾರ ಅಮ್ಮ. ಅವ್ರ ಮಗ ಇದ್ದಾರೆ. ನಿಮ್ಮ ಹೆಸರು ಸರ್?
ಶಿವು ಅಂತನಾ? ನಮಸ್ಕಾರ. ಏನಂತಂದರೆ ಇವಾಗ ಯುವ ಪೀಳಿಗೆಯಲ್ಲಿ ಮುಖ್ಯವಾಗಿ ನಾವು ಹೆಚ್ಚಾಗಿ ತಂಬಾಕು ಅಂದರೆ ಸಿಗರೇಟು, ಬೀಡಿ ಈ ಥರದ ಸೇವನೆಗಳು ಜಾಸ್ತಿ ಇದೆ. ಅದ್ರ ಜೊತೆಗೆ ಮಧು, ಗುಟ್ಕಾ ಈ ಥರದಗಳು ಯುವ ಪೀಳಿಗೆಗಳು ಇದಕ್ಕೆ ಬಲಿಯಾಗ್ತಿದ್ದಾರೆ. ಮಾಧ್ಯಮಗಳಲ್ಲಿ ತೋರಿಸುವಂತಹ ವಿಡಿಯೋಗಳಾಗಿರ್ಬೋದು, ಇದರಿಂದೆಲ್ಲ ತುಂಬ ಪ್ರಚೋದನೆ ಸಿಗ್ತಿದೆ ಯುವಕರಿಗೆ. ಅದ್ರ ಬಗ್ಗೆ ನಾನು ನಿಮ್ಮ ಯುವಕರಾಗಿರೋದ್ರಿಂದ ನಿಮಗೆ ಈ ಕ್ವಶನ್ ಕೇಳ್ತಾ ಇದ್ದೀನಿ. ಏನಂತಂದರೆ ಈ ತಂಬಾಕು ಸೇವನೆಯಿಂದಾಗಿ ಯಾವೆಲ್ಲ ರೀತಿ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಾ? ಅದ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ? ಎಷ್ಟು ತಿಳ್ಕೊಂಡಿದ್ದೀರಾ ಅಷ್ಟನ್ನೇ ಹೇಳಿ. ಕ್ಯಾನ್ಸರ್ ಬಗ್ಗೆ ಅಂದರೆ ತಂಬಾಕು ಅವನ್ನೆಲ್ಲ ಹಾಕ್ಯಂಡ್ರೆ ಲಂಗ್ಸ್ ಕ್ಯಾನ್ಸರ್ ಬರುತ್ತೆ, ಆಮೇಲೆ ದಮ್ಮು ಕಾಯಿಲೆ ಬರುತ್ತೆ, ಆಮೇಲೆ ಮತ್ತೆ ಕ್ಯಾನ್ಸರ್ಗಳು ಬರ್ತವೆ, ಬಾಯಿ ಕ್ಯಾನ್ಸರು, ಆಮೇಲೆ ಎದೆ. ಯುವ ಪೀಳಿಗೆಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅವನ್ನೆಲ್ಲ ಬಿಟ್ಟು ಆರಾಮಾಗಿ ಇರಬೇಕು ಅನ್ನೋದು ಯೋಚನೆ ಮಾಡ್ತೀವಿ. ದೇಹಕ್ಕೆ ಏನು ಬೇಕೋ ಅದ್ರ ಬದಲಿ ಆಹಾರವನ್ನು ಸೇವನೆ ಮಾಡ್ಬೇಕು ಅನ್ನೋದು ಕೇಳ್ಕೊಳ್ತೀನಿ. ತಮ್ಮ ಆಹಾರ ಸೇವನೆ ಮಾಡಿ, ತಂಬಾಕು ಸೇವನೆ ಮಾಡಬೇಡಿ. ತಂಬಾಕು ಸೇವನೆ ಮಾಡೋದ್ರಿಂದ ಎಲ್ಲ ರೀತಿಯ ಫ್ಯಾಮಿಲಿಯವರು ಸಫರ್ ಪಡಬೇಕಾಗತ್ತೆ ಅಂತ ನೀವು ಹೇಳ್ತೀವಿ. ಹಾಂ, ಈಗ ಒಬ್ಬರು ಈಗೇನೋ ಖುಷಿಗೇನೋ ಸೇವನೆ ಮಾಡಿಬಿಡ್ತೀವಿ, ಅದ್ರ ಕಡೆಯಿಂದ ನಾವು ನೋವು ಕೊಡೋದಲ್ದೇ 4 ಜನ ಮತ್ತು ಅವರು ನೋವು ಕೊಡ್ಬೇಕು. ಮನೇಲಿರೋರು ಎಲ್ಲರೂ ಅಪ್ಪ ಅಮ್ಮಯಿಂದ ಹಿಡಿದು ಗಂಡ ಹೆಂಡತಿ ಮಕ್ಕಳವರೆಗೂ ಆ ಸಮಸ್ಯೆ ನೋವನ್ನು ಪಡ್ಬೇಕು. ಅದಕ್ಕೆ ನೀವು ಹೇಳೋದು ಉದ್ದೇಶ ತಂಬಾಕು ಬಿಡ್ಬೇಕು. ತಂಬಾಕು ಬಿಡೋದ್ರಿಂದ ತಂಬಾಕು ರಹಿತ ಮುಕ್ತ ಜೀವನ ಜೀವಿಸ್ಬೇಕು ಎಲ್ಲರೂ ಜನರು. ಅದು ನಿಮ್ಮ ಉದ್ದೇಶ? ಹೌದು. ಹೌದಾ? ಎಲ್ಲರಿಗೂ ಅದೇ ಸಂದೇಶ ನಿಮ್ದು? ಅದೇ.